ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬನ್ ದೋಸೆ ಮಾಡೋದು ಮತ್ತು ಸಾಗು ಮಾಡೋದು ತೋರಿಸ್ತೇನೆ ರೀ. 2 ಗ್ಲಾಸ್ ಅಕ್ಕಿ, ಸಣ್ಣ ಗ್ಲಾಸಿಗೆ 1 ಗ್ಲಾಸ್ ಉದ್ದಿನಬೇಳೆ, 1 ಚಮಚೆ ಮೆಂತ್ಯ ಹಾಕಿ 4 ತಾಸು ನೆನೆ ಇಡಬೇಕು ರೀ. ಇವು ಅಕ್ಕಿ ಸ್ವಚ್ಛಂಗೆ ತೊಳೆದು 4 ತಾಸು ನೆನೆ ಇಡಬೇಕು. 4 ತಾಸು ಆದಮೇಲೆ ಇದನ್ನು ಮಿಕ್ಸಿ ಜಾರೊಳಗೆ ನುಣ್ಣಗೆ ರುಬ್ಬಬೇಕು ರೀ. ನಾವು ಎಷ್ಟು ನುಣ್ಣಗೆ ರುಬ್ತೀವಲ್ಲ ಅಷ್ಟು ಬನ್ ದೋಸೆ ಚಲೋ ಆಗ್ತಾವೆ ರೀ. ನೋಡಿರಿ, ಈ ಥರ ಹಾಕಿ ರುಬ್ಬಬೇಕು. ರುಬ್ಬಿ ಆದಮೇಲೆ ಒಂದು ಪಾತ್ರೆ ಒಳಗೆ ಅದನ್ನು ತಕ್ಕೋಬೇಕು ರೀ. ನೋಡಿರಿ, ಈ ಥರ ಚಲೋ ನುಣ್ಣಗೆ ರುಬ್ಬ್ರೆ ಈ ಥರ ಚಂದ ಬನ್ ದೋಸೆ ಆಗ್ತಾವೆ ರೀ. ನೋಡಿರಿ, ತೆಗೆದು ಇದು ಉಪ್ಪು ಹಾಕಿ ಇದನ್ನು ಮುಚ್ಚಿಟ್ಟು ಬಿಡೋದು ರೀ. ಮುಂಜಾನೆ ಇದು ಉಬ್ಬಿ ಬಂದಿರ್ತೈತಿ ಹಿಟ್ಟು. ಅದಕ್ಕೊಂದು ಒಗ್ಗರಣೆ ಕೊಡ್ಬೇಕು ರೀ. ಒಂದು ಪಾತ್ರೆ ಇಡಬೇಕು, 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಒಂದಿಷ್ಟು ಕರಿಬೇವು ಹಾಕಿ ಚಲೋ ತಂಗಿ ಫ್ರೈ ಮಾಡ್ಬೇಕು ರೀ. ಅದನ್ನು ಇದೆಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿ ಉದ್ದಿಗೆ ಕಟ್ಟೆ ಮಾಡಿಟ್ಟೇನಿ ರೀ. ಇದನ್ನು ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ 2 ಗಜ್ರಿ ತುರ್ಕೊಂಡು ಇಟ್ಕೊಂಡೇನಿ ರೀ. ಅದನ್ನು ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡಿದ್ದ ಹಿಟ್ಟೊಳಗೆ ಸೇರಿಸ್ಬೇಕು ರೀ. ತೋರಿಸ್ತಾನೆ ನಿಮ್ಗೆ. ಇದನ್ನು ಚಲೋ ತಂಗಿ ಫ್ರೈ ಆದಮೇಲೆ ನೋಡಿರಿ, ಈ ಥರ ಫ್ರೈ ಮಾಡ್ಕೋಬೇಕು. ಭಾರಿ ಟೇಸ್ಟ್ ಆಗ್ತಾವೆ ಬನ್ ದೋಸೆ. ನೀವು ಮಾಡಿ ನೋಡಿರಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಿಟ್ಟಿಗೂ ಉಪ್ಪು ಹಾಕಿಟ್ಟಿನ ರಾತ್ರಿ. ಮತ್ತು ಇದು ಸ್ವಲ್ಪ ಇದು ಬೇಯೋ ಸಲುವಾಗಿ ಚೂರು ಉಪ್ಪು ಹಾಕಬೇಕು ರೀ. ನೋಡಿರಿ, ಈ ಥರ ಸಾಫ್ಟ್ ಆಕೈತಿ ಎಲ್ಲ ಗಜ್ರಿ ಉಳ್ಳಾಗಡ್ಡಿ. ಮತ್ತು ಒಂದು ಚಿಟಿಕೆ ಹಿಂಗೆ ಹಾಕೋಬೇಕು ರೀ. 1 ಚಿಟಿಕೆ ಹಿಂಗೆ ಹಾಕಿ ಮತ್ತೆಲ್ಲ ಚಲೋ ತಂಗಿ ಕೈ ಆಡಿಸಿ ಇದು ಬೆಂದೈತ್ರಿ ಎಲ್ಲ. ಗ್ಯಾಸ್ ಆಫ್ ಮಾಡಿ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಅದೆಲ್ಲ ಒಗ್ಗರಣೆ ಮಾಡಿದಂಥ ಗಜ್ರಿ ಉಳ್ಳಾಗಡ್ಡಿ ಎಲ್ಲ ಇದ್ರೊಳಗೆ ಹಾಕಿ ಚಲೋ ತಂಗಿ ಎಲ್ಲ ತಿರುಗಾಡ್ಬೇಕು ರೀ. ಭಾಳ ನೀರು ಮಾಡಬಾರ್ದು ರೀ ಬನ್ ದೋಸೆಗೆ. ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಈ ಥರ ಹದ ಇರಬೇಕು ರೀ ಹಿಟ್ಟು. ಭಾಳ ನೀರು ಹಾಕೋಬಾರ್ದು. ಒಂದು ತವಾ ಇಡಬೇಕು ರೀ. ತವಾ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಬನ್ ದೋಸೆ ಹಾಕಬೇಕು ರೀ. ನೋಡ್ರಿ, ತೋರಿಸ್ತಾನೆ ನಿಮ್ಗೆ. 1 ಸ್ಪೂನ್ ಹಿಟ್ಟು ತೊಗೊಂಡು ಹಂಗೆ ಹಾಕಿಬಿಡೋದ್ರಿ. ಅದನ್ನು ಒಟ್ಟು ಏನೂ ಅಗಲು ಮಾಡೋದಿಲ್ಲ. ಇಷ್ಟು ಹಾಕಿ ದಪ್ಪನ ಹಾಕೋದ್ರಿ. ಇದನ್ನು ಒಟ್ಟು ದಪ್ಪಂಗೆ ಹಾಕಿ ಅದ್ರ ಮೇಲೆ ಒಂದು ಮುಚ್ಚಬೇಕು ರೀ. ಮುಚ್ಚಿ ಚಂದ ಬೇಯ್ತೈತೆ ರೀ. ಅದು ಭಾಳ ಚಂದ ಸಾಫ್ಟಾಗಿರ್ತೈತಿ ಒಳಗೆಲ್ಲ. ಈ ಥರ ಮುಚ್ಚಿ ಒಂದು 2-3 ಸೆಕೆಂದ ಆಗೋಣ ತೆಗೆದು ಇದನ್ನು ತಿರುವಿ ಹಾಕೋಬೇಕು ರೀ. ನೋಡಿರಿ, ಈ ಥರ ತಿರುವಿ ಹಾಕೋಬೇಕು. ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಬನ್ ದೋಸೆ ಮಾಡಿ ನೋಡಿರಿ. ಭಾರಿ ಟೇಸ್ಟ್ ಆಗ್ತಾವೆ. ನೋಡ್ರಿ, ಇದು ಚೆಂದಂಗೆ 2 ಮೈ ಚಲೋ ತಂಗಿ ಬೇಯಣ ತಕ್ಕೊಂಡು ಒಂದು ತಾಟೊಳಗೆ ಸರ್ವ್ ಮಾಡ್ತೀನಿ ರೀ. ನೋಡಿರಿ, ಈ ಥರ ಎಷ್ಟು ಚಂದ ದಪ್ಪ, ಎಷ್ಟು ಚಂದ ತೂತು ಎಷ್ಟು ಚೆಂದಾಗಿತ್ತು ನೋಡಿರಿ ದೋಸೆ. ಭಾಳ ಟೇಸ್ಟ್ ಆಗ್ತಾವೆ. ಇದನ್ನು ತಕ್ಕೊಂಡೇನಿ ರೀ. ಇನ್ನೊಂದು ಹಾಕಿ ತೋರಿಸ್ತಾನೆ ನಿಮಗೆ. ಸ್ವಲ್ಪ ಎಣ್ಣೆ ಹಚ್ಚಬೇಕು. ಬೇಕಾದ್ರೆ ತುಪ್ಪನೂ ಹಚ್ಕೋಬೋದು. ನಾ ಈಗ ಎಣ್ಣೆ ಹಚ್ಚೀನಿ. ನಿಮ್ಗೆ ಯಾವುದು ಅನುಕೂಲ ಆಕೈತಿ ಅದು ಹಾಕ್ಕೊಂಡು ಈ ಥರ ಹಾಕಿ ಒಟ್ಟು ಸ್ವಲ್ಪ ಇಷ್ಟ ತಿರುಗಾಡೋದು. ಭಾಳ ಫ್ರೆಶ್ ಮಾಡೋದಿಲ್ಲ. ನೋಡಿರಿ, ಸ್ವಲ್ಪ ಎಣ್ಣೆ ಹಾಕಿ 2 ಮೈ ಚಲೋ ತಂಗಿ ಬೇಯಿಸಿ ತೆಗ್ದೇನಿ ರೀ. ಸ್ವಲ್ಪ ಬೆಣ್ಣೆ ಅದು ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಕೈತಿ. ಈಗ ಬಟಾಟೆ ಸಾಗು ಮಾಡೋದು ತೋರಿಸ್ತಾನೆ ರೀ. ಎಣ್ಣೆ ಒಂದು 2-3 ಚಮಚ ಹಾಕಿ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಇವೆಲ್ಲ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ ರೀ. 1 ಉಳ್ಳಾಗಡ್ಡಿ, 1-2 ಟೊಮೆಟೊ ಹೆಚ್ಚಿಕೊಂಡು ಇಟ್ಕೊಂಡೇನಿ. ನೋಡಿರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಕಟ್ ಮಾಡಿ ಬೆಳ್ಳುಳ್ಳಿ ಹಾಕೇನಿ. ಜಜ್ಜಿಲ್ಲ, ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕಬೇಕು ರೀ. ಸಾಗು ಭಾರಿ ಟೇಸ್ಟ್ ಆಗ್ತೈತಿ. ಈ ಥರ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗ್ಬೇಕು ರೀ. ಸ್ವಲ್ಪ ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗಿ ಫ್ರೈ ಆದಮೇಲೆ ಒಂದು ಚಿಟಿಗೆ ಹಿಂಗೆ ಹಾಕಿ
ಟೊಮೆಟೊ ಎಲ್ಲ ಹಾಕಿ ಅದ್ರ ಒಟ್ಟಿಗೆನ ಎರಡು ಚಲೋ ತಂಗಿ ಬೇಯಿಸ್ಕೋಬೇಕ್ರಿ. ನೋಡಿರಿ ಈ ಥರ ಚಲೋ ತಂಗಿ ಬೇಯಬೇಕು. ಅವೆರಡು ಉಳ್ಳಾಗಡ್ಡಿ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ಉಪ್ಪು ಹಾಕಿ ಮತ್ತೆಲ್ಲ ತಿರುಗಾಡ್ಬೇಕು ಚಲೋ ತಂಗಿ. ತಿರುಗಾಡಾದ್ಮೇಲೆ ಬಟಾಟೆ 4 ಬಟಾಟೆ ಕುದಿಸಿ ಮ್ಯಾಗಿನ ಸಿಪ್ಪೆ ತೆಗೆದು ಇಟ್ಕೊಂಡೇನಿ ರೀ. ನೋಡಿರಿ ಇದೆಲ್ಲ ಸಾಫ್ಟ್ ಆಗೈತಿ. ಈಗ ಅದಕ್ಕೊಂದು 4 ಸ್ಪೂನ ಅಚ್ಚ ಖಾರದ ಪುಡಿ ಹಾಕೇನಿ ರೀ. 4 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ ಸಾಂಬಾರು ಪೌಡ್ರ್ ಹಾಕೀನಿ ರೀ. ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ತಿಕ್ ಆಕೈತಿ, ಬಾಜಿ ಟೇಸ್ಟ್ ಚಲೋ ಆಕೈತಿ ಅಂತ ಸಾಂಬಾರು ಪುಡಿ ಹಾಕೇನಿ ರೀ. ನೀರು 1 ಗ್ಲಾಸ್ ಹಾಕಿ ಇದನ್ನು ಕುದಿಯಾಕೆ ಇಡ್ಬೇಕು ರೀ. ಚಲೋ ತಂಗಿ ಕುದಿಬೇಕಿದೆ. ಒಂದು ಕುದಿ ಬಂದಮೇಲೆ ಈ ಬಟಾಟೆ ಎಲ್ಲ ಕೆಂಚ್ಕೊಂಡು ಇಟ್ಕೊಂಡೇನಿ. ಆ ಬಟಾಟೆ ಎಲ್ಲ ಇದ್ರಾಗ ಹಾಕಿ ಚಲೋ ತಂಗಿ ಸ್ವಲ್ಪ ಉಪ್ಪು ಖಾರ ನೋಡ್ಕೋಬೇಕು, ಏನು ಕಡಿಮೆ ಆಗಿದ್ರೆ ಹಾಕೋಬೇಕು ರೀ. ಅವೆಲ್ಲ ಬಟಾಟೆ ಹಾಕಿ ಚಲೋ ತಂಗೆಲ್ಲ ಮತ್ತೊಂದು ಕುದಿಸ್ಬೇಕು ರೀ. ಇದನ್ನು ಭಾರಿ ಟೇಸ್ಟ್ ಆಗ್ತೈತಿ. ಇದು ಬನ್ ದೋಸೆ ಜೋಡಿ ತಿನ್ನಕ್ಕಂತೂ ಭಾರಿ ಸೂಪರ್ ಕಾಂಬಿನೇಷನ್. ನೀರು ನೋಡ್ಕೊಂಡು ಹಾಕೋಬೇಕು ರೀ. ಸ್ವಲ್ಪ ತಿಳುನೂ ಬೇಕು, ತಿಳು ಇದ್ರೆ ರುಚಿ ಆಗ್ತೈತಿ. ನೋಡ್ಕೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ. ನೋಡಿರಿ 1-2 ನಿಮಿಷ ಮುಚ್ಚಿ ಕುದಿಸಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ರೆಡಿ ಆಗಿದ್ರಿ. ಇದು ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ನೋಡಿರಿ ಇದೆಲ್ಲ ಸರ್ವಿಂಗ್ ಬೌಲಿಗೆ ಹಾಕೀನಿ. ತುಪ್ಪ, ಕೆಂಪು ಚಟ್ನಿ, ಬೆಣ್ಣೆ ಹಚ್ಕೊಂಡು ತಿಂದುಬಿಟ್ರೆ ಸಾಗು ಬನ್ ದೋಸೆ ಭಾರಿ ಟೇಸ್ಟ್ ಆಕೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.